ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಬಿಜೆಪಿಯ ಹೈಕಮಾಂಡ್ ನಾಯಕರು ಹಲವು ರಾಜ್ಯಗಳಲ್ಲಿ ತನ್ನ ನಾಯಕತ್ವವನ್ನು ಬಲಪಡಿಸುವುದಕ್ಕೆ ಹೆಜ್ಜೆ ಇಡ್ತಿದ್ದಾರೆ. ದೆಹಲಿ, ಹರಿಯಾಣ, ಪಂಜಾಬ್ ಮತ್ತು ತ್ರಿಪುರಾ ರಾಜ್ಯಗಳಿಗೆ ಪಕ್ಷದ ನೂತನ ಅಧ್ಯಕ್ಷರನ್ನ ನೇಮಕ ಮಾಡಿ ಆದೇಶವನ್ನ ಹೊರಡಿಸೋ ಕೆಲಸ ಆಗಿದೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ರಾಜ್ಯಾಧ್ಯಕ್ಷ ಬದಲಾವಣೆಗೆ ಹೈಕಮಾಂಡ್ ಹಿಂದೇಟನ್ನ ಹಾಕ್ತಿದೆ. ಯಾಕೆ ಅನ್ನೋದು ಇನ್ನೂ ಕೂಡ ಒಂದು ರೀತಿ ನಿಗೂಢವಾಗಿಯೇ ಉಳಿತಾ ಇದೆ. ಬಿಜೆಪಿ ನಾವು ಇಷ್ಟೊತ್ತು ಬಿಜೆಪಿಯ ಇಡೀ ಬ್ರಹ್ಮಾಂಡವನ್ನೇ ನಾವು ಮಾತನಾಡ್ತಿದ್ವಿ. ಈಗ ವಾಪಸ್ಸು ಕೇಂದ್ರ ಮಟ್ಟದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಹೊಸ ನೂತನ ರಾಜ್ಯಾಧ್ಯಕ್ಷರ ನೇಮಕಕ್ಕೆ ಕೈ ಹಾಕಿದ್ದಾರೆ. ಕರ್ನಾಟಕದ ಕಥೆಯನ್ನು ಯಾರನ್ನು ಕೂರಿಸೋದಕ್ಕೆ ಇಂಕಿ ಪೊಂಕಿ ಹಾಕ್ಬೇಕನ್ಸುತ್ತೋ. ಇವತ್ತು 4 ಜನರನ್ನ ಆಯ್ಕೆ ಮಾಡಿರೋದು ನೋಡಿದ್ರೆ 5ನೇದು ನಮ್ಮದೇ ಆಗಿರ್ತಿತ್ತೇನೋ, ಆದರೆ ಮೋಸ್ಟ್ಲಿ ಸೂಟ್ ಕೇಸಲ್ಲೂ ಎಕ್ಸ್ಟ್ರಾ ಹೋದಂಗಿದೆ. ಕರ್ನಾಟಕನ ಮರೆತು ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಈ ಅಧ್ಯಕ್ಷಗಾದಿಗೂ ಕೂಡ ಹಣದ ವ್ಯವಹಾರ ಆಗಿದೆಯಾ ಅನ್ನುವಂಥದ್ದೇ ಲೆಕ್ಕಾಚಾರಗಳಲ್ಲಿ ಸುಮಾರು ಜನ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು. ಎಲ್ಲಿ ಏನಾಗ್ಬಿಡುತ್ತೋ, ಇವ್ರ ಬದಲಾವಣೆ ಆಗೇ ಹೋಯ್ತು ಅನ್ನುವಂಥ ನಿಟ್ಟಲ್ಲಿ ಹಾಗೇ ತಣ್ಣಗೆ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಯಾವ ಸಾಧನೆಯನ್ನು ಲೆಕ್ಕಾಚಾರಕ್ಕೆ ಇಟ್ಟುಕೊಂಡು ಈ ಮುಂದುವರಿಕೆ ಆಗ್ತಾ ಇದೆ ಅನ್ನುವಂಥದ್ದೇ ತುಂಬ ಜನಕ್ಕಿರುವಂಥ ಅನುಮಾನ. ಯಾಕೆ ಅಧ್ಯಕ್ಷರ ಬದಲಾವಣೆ ಆಗ್ತಾ ಇಲ್ಲ, ಮತ್ತು ಈ ಅಧ್ಯಕ್ಷರೇ ಮುಂದುವರಿತಾರೆ ಅಂತಲೂ ಹೇಳಿಕೆ ಕೊಡ್ತಾ ಇಲ್ಲ. ಗೊಂದಲದಲ್ಲಿ ಬಿಜೆಪಿ ಇದ್ದಂಗಿದೆ. ಇವತ್ತು ಪಂಜಾಬ್ ಚುನಾವಣೆ 2027 ಅಂದರೆ ಮುಂದಿನ ವರ್ಷ ಇರೋದ್ರಿಂದ ಅಲ್ಲೆಲ್ಲ ಆಯ್ಕೆ ಮಾಡ್ಕೊಂಡು ಕೂತ್ಕೋತಾರೆ. 28ರಲ್ಲಿ ನಮ್ಮಲ್ಲಿದೆ ಸ್ವಾಮಿ. ಹೌದು, ನಮಗೂ ಆಯ್ಕೆಗಳಾಗಬೇಕಾಗಿತ್ತು. ಬಿಜೆಪಿ ಕಾರ್ಯಕರ್ತನಲ್ಲಿ ಒಂದು ಗೊಂದಲ ಸೃಷ್ಟಿಯಾಗುತ್ತೆ. ಸರಿ, ನೀವು ನಮ್ಮನ್ನು ಯಾಕೆ ಇಷ್ಟು ಕಡೆಗಣಿಸ್ತಾ ಇದ್ದೀರಿ? ನಾವು ಕೊಟ್ಟ ಬಲ ನಿಮಗೆ ಯಾರೂ ಕೊಡ್ತಾ ಇಲ್ಲ. ನಾವು ಬಿಟ್ಟಷ್ಟು ನಿಮ್ಮನ್ನು ಯಾರೂ ಬಿಡ್ತಾ ಇಲ್ಲ. 25-26 ಜನ ಸಂಸದರನ್ನು ಕೊಟ್ಟುಬಿಟ್ಟು ಕೂಡ ನಾವು ಟ್ಯಾಕ್ಸನ್ನು ಕೇಳಬೇಕಾದ್ರೆ ಕಾಂಗ್ರೆಸ್ ಅವರಿಗೆ ನಾವು ಉತ್ತರ ಇಟ್ಕೊಂಡು ಕೂತ್ಕೋಬೇಕಾಗಿದೆ. ಇಲ್ಲಿ ನಿಮ್ಮವ್ರನ್ನ ಕಳಿಸಿದ್ರಲ್ಲ, ಏನು ಮಾಡ್ತಾ ಇದ್ದಾರೆ ಅಂತೇಳಿ ಕೇಳಿದ್ರೆ ಬಿಜೆಪಿ ಕಾರ್ಯಕರ್ತನಲ್ಲಿ ಉತ್ತರ ಇಲ್ಲ. ಕೇಂದ್ರದಲ್ಲಿ ಇರುವಂಥ ಬಿಜೆಪಿ ಸರ್ಕಾರದಿಂದ ಕರ್ನಾಟಕಕ್ಕೆ ಏನು ಬಂತಯ್ಯ ಅಂತ ಕೇಳಿದ್ರೆ ಅವ್ರಿಗೆ ಪಾಪ ಉತ್ತರ ಇಲ್ಲ. ಬಿಜೆಪಿ ಕಾರ್ಯಕರ್ತನ ಪರಿಸ್ಥಿತಿ ಬಿಜೆಪಿ ಕಾರ್ಯಕರ್ತನೇ ಕೇಳಬೇಕು. ಕೇಂದ್ರದಲ್ಲಿ ದೊಡ್ಡ ಮಟ್ಟದ ಸಾಧನೆ, ಭದ್ರತೆ, ಇನ್ನೊಂದು ಮತ್ತೊಂದು ಎಲ್ಲವನ್ನೂ ಹೇಳ್ತಾ ಕೂತ್ಕೋತಾರೆ. ಆದರೆ ಕೇಂದ್ರದಿಂದ ಕರ್ನಾಟಕಕ್ಕೆ ಏನಪ್ಪ ತಂದ್ರಿ ಸಂಸದರಿಗೆ ಅಂತ ಕೇಳಿದ್ರೆ ಇವರು ಖಾಲಿ ಟ್ರಂಕು ಇನ್ನೊಂದು ತಗೊಂಡೋಗಿ ಹಾಸ್ಯಾಸ್ಪದವಾಗಿ ಮತ್ತೆ ಬಂದು ಕೂತ್ಕೋತಾರೆ. ಇಲ್ಲಿ ವಿಷಯ ಅರ್ಥ ಮಾಡ್ಕೋಬೇಕಾಗಿದ್ದೇನು ಅಂತಂದರೆ, ಕರ್ನಾಟಕವನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರಾ ಅಥವಾ ಯಾವುದೋ ಕುಟುಂಬ ಕರ್ನಾಟಕದ ಬಿಜೆಪಿಯನ್ನು ಕೊಂಡುಕೊಂಡಿದೆಯಾ? ಇದೇನೋ ನಡ್ಕೊಂಡು ಹೋಗ್ತಾ ಇದೆ. ಬಿಜೆಪಿಯ ಕೇಂದ್ರದ ನಾಯಕರನ್ನು ಕೂಡ ಅವರು ಹದಬಸ್ತಲ್ಲಿ ಇಡ್ತಾರೆ ಅಂತಂದರೆ ನಿಮ್ಮ ಪವರ್ ಎಂಥದ್ದು? ಹೌದು, ನೀವು ಮಾಡಬೇಕಾಗಿರೋದೇನು? ಬಿ ಜೆ ಪಿಯನ್ನು ಬಲಪಡಿಸಬೇಕು ಅಂತಂದರೆ ಬಿ ಜೆ ಪಿಯ ಮುನ್ನೆಲೆಯಲ್ಲಿ ತಗೊಂಡೋಗುವಂಥ ಶಕ್ತಿ ಇರುವಂಥ ಮತ್ತು ರಾಜ್ಯ ಅಧ್ಯಕ್ಷನನ್ನು ಆಯ್ಕೆ ಮಾಡಿದ್ರೆ ಮುಂದಿನ ಚುನಾವಣೆಯಲ್ಲಿ ಅವರ ಸಂಸ್ಕೃತಿಯೇ ಹೇಳ್ತಾ ಇರುವಂತೆ ರಾಜ್ಯಾಧ್ಯಕ್ಷನ ಪರಂಪರೆಯನ್ನು ಮುಂದುವರಿಸಿಕೊಂಡು ಅವರ ಆಡಳಿತ ಅಂದರೆ ಅವರದ್ದೇ ಮುಂದಾಳತ್ವದಲ್ಲಿ ಚುನಾವಣೆಯನ್ನು ಎದುರಿಸುವಂಥ ಪರಂಪರೆಯನ್ನು ತಗೊಂಬಂದಿದೆ ಕರ್ನಾಟಕದ ಬಿ ಜೆ ಪಿ ಸರ್ಕಾರ, ಬಿ ಜೆ ಪಿ ಪಕ್ಷ. ಇದನ್ನೆಲ್ಲ ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಅವೆಲ್ಲ ಇದನ್ನು ಮರೆಮಾಚುತ್ತಾ ನೀವು ಇವರಿಗೇ ಕಟ್ಕೊಂಡು ಹೋಗ್ತಾ ಇದ್ದೀರಿ ಅಂತಂದರೆ ಯಾವ ಸಾಧನೆ ಆಧರಿಸಿ? ಹೌದು, ಯಾವ ಸಾಧನೆ ಆಧರಿಸಿ ನೀವು ಬಿ ಜೆ ಪಿಯ ಅಧ್ಯಕ್ಷರನ್ನು ಮುಂದುವರಿಸ್ತಾ ಇದ್ದೀರಿ? ಮತ್ತು ಅವರನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಅವರು ನಿಮಗೆ ಕೊಟ್ಟಿರುವಂಥದ್ದೇನು? ಇವತ್ತು ರಾಜ್ಯ ಬಿ ಜೆ ಪಿಯ ಕಾರ್ಯಕರ್ತ ಕೇಳೋದೇನು? ನಮಗೊಂದು ಬಲಿಷ್ಠವಾದ ನಾಯಕನನ್ನು ಕೊಡಿ, ಮುಖ್ಯಮಂತ್ರಿ ಅಂತ ಹೇಳಿಕೊಳ್ಳೋದಕ್ಕೊಬ್ಬ ನಾಯಕನನ್ನು ಕೊಡಿ, ನಾವು ಅವರದ್ದೇ ಹೆಸರು ಹೇಳಿಕೊಂಡು ಮುಂದಕ್ಕೆ ಹೋಗ್ತೀವಿ. ಕಾಂಗ್ರೆಸ್ಸಲ್ಲಿ ಇದ್ದಾರೆ ಸ್ವಾಮಿ ನಿಮಗೆ. ಹೌದು, ಇವತ್ತು ಎಂ ಬಿ ಪಾಟೀಲ್ಗೂ ಮುಖ್ಯಮಂತ್ರಿ ಆಗುತ್ತೆ ಅಂತ ಬಿಟ್ಟು ಸತೀಶ್ ಜಾರಕಿಹೊಳಿಗೆ ಆಗುತ್ತೆ ಅಂತ ಪರಮೇಶ್ವರ್ಗೆ ಹೇಳ್ತಾ ಇದ್ದಾರೆ. ಹೌದು, ಹೇಳ್ಕೊಳ್ಳೋದಕ್ಕೂ ಎಲ್ಲರೂ ಇದ್ದಾರೆ. ಆದರೆ ಕಾಂಗ್ರೆಸ್ಸಿನ ಬಲಿಷ್ಠತೆಯನ್ನು ನಮ್ಮಲ್ಲೂ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಬಿ ಜೆ ಪಿಯಲ್ಲಿ 4 ಕಾಳು ಸಿಗಲ್ಲ ಗಟ್ಟಿಯಾಗಿ. ನಿಮಗೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಮಗೆ ಮತ್ತೆ ಒಂದಷ್ಟು ಪೈಪೋಟಿಗಳಿದ್ದಾವೆ. ಸಣ್ಣ ಪ್ರಮಾಣದಲ್ಲಿ ಸುನಿಲ್ ಕುಮಾರ್ ಅಂತವರು, ಅಶ್ವಥ್ ನಾರಾಯಣ್ ಅಂತವರು ಬಂದು ನಿಂತ್ಕೊಳ್ತಾರೆ. ಹೌದು, ಆದರೆ ನಿಮ್ಮಲ್ಲಿ ಇನ್ನೇನು ಆಗೇ ಬಿಟ್ಟರು ಇಡೀ ರಾಜ್ಯವನ್ನು ಹೆಗಲ ಮೇಲೆ ಎತ್ಕೊಂಡು ಹೋಗ್ತೀನಿ, ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಇವರೇ ಅಂತ ಹೇಳೋದಕ್ಕೆ ನಾಳೆ ಒಂದು ಹೆಸರು ತೆಗೀರಿ ಅಂತಂದರೆ ನೀವು ಗೊಂದಲಕ್ಕೆ ಬೀಳ್ತೀರಿ. ಅಂದರೆ ನೀವು ಪಕ್ಷ ಸಂಘಟನೆ ಮಾಡಿರುವಂಥದ್ದು ಎಲ್ಲಿಗೆ ಬಂದು ನಿಂತಿದೆ ಅಂತ. ಹೌದು, ಪಕ್ಷ ನೀವು ಸಂಘಟಿಸಿದ ರೀತಿ ಈ ಕಾಲಮಾನಗಳಲ್ಲಿ ಯಡಿಯೂರಪ್ಪನವರು ನೇಪಥ್ಯಕ್ಕೆ ಸರಿದ ನಂತರದಲ್ಲಿ ನೀವು ಬಿ ಜೆ ಪಿನ ನಡೆಸ್ಕೊಂಡಿರುವ ರೀತಿ ಕೇಂದ್ರ ಮಟ್ಟದಿಂದ ಈಗ ಯೋಚನೆ ಮಾಡಬೇಕಾಗಿರೋದು. ಅರೆ, ನಾವು ಕರ್ನಾಟಕವನ್ನು ಇಷ್ಟೊಂದು ಕಡೆಗಣಿಸ್ಬಿಟ್ಟಿದ್ದೀವ. ಒಬ್ಬ ನಾಯಕ ಹಿನ್ನೆಲೆಗೆ ಸರಿದ್ರೆ
ಈಗ ನಾಳೆ ಸಿದ್ದರಾಮಯ್ಯ ಸರದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಬಂದು ನಿಂತಿದ್ದಾರೆ. ಇವತ್ತು ಏನು ಆಗಲ್ವೇನೋ ಅನ್ನೋಂಥ ಪರಿಸ್ಥಿತಿಯಲ್ಲೂ ಈ ಕಾಂಗ್ರೆಸ್ ಇದೆ ಅಲ್ಲಿ. ಆದರೆ ಯಡಿಯೂರಪ್ಪ ಹೋದ ನಂತರದಲ್ಲಿ BJP ಏನಾಗಿದೆ ಅನ್ನೋದನ್ನು ನೋಡಬೇಕಾಗಿದೆ. ಯಡಿಯೂರಪ್ಪನ ನೆರಳಲ್ಲಿ ಅವ್ರ ಮಗ ಬಂದು ಕೂತ್ಕೊಂಡಿದ್ರು ಕೂಡ ಯಾವ ಯಡಿಯೂರಪ್ಪನ ವರ್ಚಸ್ಸು ಅಲ್ಲಿ ವರ್ಕ್ ಆಗ್ತಾ ಇಲ್ಲ. ಅವ್ರ ಮೇಲಿರುವ ಆರೋಪಗಳು ಇನ್ನೊಂದು ಮತ್ತೊಂದು ಇವೆಲ್ಲ ಬಂದು ನಿಂತ್ಕೊಂಡ್ರೆ ಸಾರ್ವಜನಿಕ ವಲಯದಲ್ಲಿ ಬಂದು ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಒಂದು ವಯಸ್ಸಿಗೆ ಮರ್ಯಾದೆ ಕೊಟ್ಟುಬಿಟ್ಟು ಏನೋ ನಡೆದೋಗ್ತಾ ಇದೆ. ಆದರೆ BJPಯಲ್ಲಿ ಒಂದು ಸರಿಯಾದ ನಾಯಕತ್ವದ ಗುಣ ಇರುವಂಥ ನಾಯಕ ಬಂದು ನಿಂತುಕೊಳ್ಳದೇ ಇದ್ದಲ್ಲಿ ಮತ್ತೆ ಕಾಂಗ್ರೆಸ್ಸಿಗೆ ಅದೇ ಚಾಳಿಯ ಮುಂದುವರಿಸ್ಕೊಂಡು ಹೋಗುವಂಥವ್ರು ಇವರೇ ಎದುರಾಳಿ ಆದರೆ BJPಗಿಂತ ಕಾಂಗ್ರೆಸ್ಸೇ ಮೇಲು ಅಂತ ಹೇಳಿ ಮತ್ತೆ ಮತದಾರ ಆ ಕಡೆ ವಾಲ್ಕೋತಾನೆ. ಎರಡನೇ ಬಾರಿಗೆ ಈ ದಾಖಲೆ ರಾಮಯ್ಯನ ದಾಖಲೆ ಮುರಿಯೋದಕ್ಕೆ ಮತ್ತೆ ಡಿ ಕೆ ಶಿವಕುಮಾರ್ ಅವರೇ ಬರಬೇಕಾಗುತ್ತೆ. ಇಲ್ಲೊಂದು 2 ವರ್ಷ, ಒಂದು 5 ವರ್ಷ, ಇವರ ಇನ್ನೊಂದು ವರ್ಷ ಬಿಟ್ಬಿಡ್ತೀನಪ್ಪ ಅಂತ ಹೇಳ್ಬಿಟ್ಟು ಏನೋ ಇವ್ರಿಗೆ ಇನ್ನೂ ವಯಸ್ಸಿದೆ, ಏನೋ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಇವ್ರ ಲೆಕ್ಕಾಚಾರಗಳು ಹೋದರೆ BJPಯ ಕೇಂದ್ರ ಮಟ್ಟದಲ್ಲೇ ಬದಲಾವಣೆ ಆಗಬೇಕಾಗಿದೆ. ಕರ್ನಾಟಕದ ಕಡೆ ಕಣ್ಣಾಡಿಸ್ಬೇಕಾಗಿದೆ. ಇಲ್ಲಿಯ ನಾಯಕರು ಏನೇನು ಮಾಡ್ತಾ ಇದ್ದಾರೆ, ದಿನನಿತ್ಯದ ಅವರ ಕಾರ್ಯಾಚರಣೆಗಳು ಏನು ಅನ್ನೋದ್ರ ಬಗ್ಗೆ ಕಣ್ಣಿಡಬೇಕಾಗಿದೆ. ಇಲ್ಲದೇ ಇದ್ದರೆ ಈ ಬೂತ್ ಮಟ್ಟದ ಕಾರ್ಯಕರ್ತರು ತಲೆ ಎತ್ಕೊಂಡು ಓಡಾಡೋದಕ್ಕಾಗೋದಿಲ್ಲ. ನೀವೀಗಾಗಲೇ ಸಿದ್ಧಾಂತವನ್ನು ಬದಿಗೊತ್ತಿ ಬಂದವಂಥವ್ರನ್ನೆಲ್ಲರನ್ನೂ ಸೇರಿಸ್ಕೊಂಡು ಕೂತ್ಕೊಂಡು ಹೋಗಿದ್ದೀರಿ. ಅವ್ರಿಗೂ ಅಲ್ಲ ನಿಮಗೂ ಅಲ್ಲ ಆಗಿದೆ. ನಿಮ್ಮ ಸ್ವಂತ ಶಕ್ತಿ ಏನು ಅನ್ನುವಂಥದ್ದೇ BJP ಗೊತ್ತಿಲ್ಲದಿರೋ ರೀತಿ ಮಾಡಿದಿರಿ. ಹೊಡೆದಾಡ್ಕೊಂಡಿರೋರೆಲ್ಲ ಇವತ್ತು ಹೆಗಲ ಮೇಲೆ ಕೈ ಹಾಕೊಂಡು ಹೋಗೋ ಪರಿಸ್ಥಿತಿ ಇಟ್ಟುಬಿಟ್ಟಿದ್ದೀರಿ. ನಾಳೆ ಅದು ಎಲ್ಲಿ ಬೆಂಕಿ ಹತ್ಕೊಳ್ಳುತ್ತೋ ಗೊತ್ತಿಲ್ಲ. ನೀವೇ ಯೋಚನೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಿಮ್ಮ ಕರ್ನಾಟಕದ BJP ಪಕ್ಷಕ್ಕೆ ನಾಯಕ ಯಾರು, CM ಆದರೆ ಅವರ ಸಾಮರ್ಥ್ಯ ಏನು ಅನ್ನುವಂಥದ್ದನ್ನು ಈಗಲೇ ಯೋಚನೆ ಮಾಡಿ, ಇಲ್ಲ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಬೇಕಾಗಿದೆ. ಇಲ್ಲ ಅಂತಂದ್ರೆ ರಾಜ್ಯ ಜನನೇ ಅವ್ರ ಕಿವಿ ಕಮಲ ಇಡೋದು ಫಿಕ್ಸ್ ಅಂತ ಖಂಡಿತವಾಗ್ಲೂ ಹೂವಿಟ್ಟುಬಿಡ್ತಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.